ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಿರ್ತಕ್ಕಂಥ 2 ಮುಖ್ಯ ಯೋಗ ಮುದ್ರೆಗಳು. ಎಲ್ಲಾ ದೇವರ ಮೂರ್ತಿಗಳನ್ನು ಗಮನಿಸಿದಾಗ ಶಿವ, ಸರಸ್ವತಿ, ಮಹಾವೀರ, ಬುದ್ಧ, ಗುರುನಾನಕ, ಜೀಸಸ್ ಎಲ್ಲರ ಮೂರ್ತಿ ಅಥವಾ ಫೋಟೋಗಳನ್ನು ನಾವು ಗಮನಿಸಿದಾಗ ಕೈ ಬೆರಳುಗಳು ಜ್ಞಾನ ಮುದ್ರೆಯಲ್ಲಿರುವುದು ನಾವು ನೋಡ್ತೀವಿ. ಜ್ಯೋತಿಷ್ಯ ಅಥವಾ ಗ್ರಹಗಳ ವಿಧಿ ಪ್ರಕಾರ ಹೆಬ್ಬೆರಳು ಮಂಗಳದ ಮತ್ತು ತೋರ್ಬೆರಳು ಗುರುಗ್ರಹದ ಅಂದ್ರೆ ಜುಪಿಟರ್ದ ಪ್ರತೀಕ. ಈ 2 ತತ್ವಗಳು ಸೇರಿದಾಗ ವಾಯು ತತ್ವ ಹೆಚ್ಚುತ್ತದೆ, ಗುರುಬಲ ಹೆಚ್ಚುತ್ತದೆ. ನಮಗೆಲ್ಲ ಗೊತ್ತೇ ಇದೆ, ಅಗ್ನಿ ಹೆಚ್ಚಾಗಬೇಕೆಂದ್ರೆ ಆಕ್ಸಿಜನ್ ಬೇಕು, ಅಂದ್ರೆ ವಾಯು ಬೇಕು ಎಂದರ್ಥ. ನಮ್ಮ ಹೆಬ್ಬೆರಳೇನಿದೆಯಲ್ಲ ಅದು ಅಗ್ನಿಯ ಪ್ರತೀಕ ಮತ್ತು ಬುದ್ಧಿಯ ಪ್ರತೀಕ. ಈ ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಗೆ ವಾಯು ತತ್ವದ ತೋರ್ಬೆರಳಿನ ತುದಿ ಜೋಡಿಸಿದಾಗ ಜ್ಞಾನ ಮುದ್ರೆ ಆಗುತ್ತದೆ. ಇದರಿಂದ ನಮ್ಮ ಬುದ್ಧಿಶಕ್ತಿ ಹೆಚ್ಚುತ್ತದೆ. ಈ ಮುದ್ರೆಯಿಂದ ಬಹಳಷ್ಟು ಲಾಭಗಳಿವೆ. ಜ್ಞಾನ ಮುದ್ರೆಯಿಂದ ನಮ್ಮ ಕಾನ್ಸಂಟ್ರೇಷನ್ ಹೆಚ್ಚಾಗೋದ್ರಿಂದ ಇದು ಬುದ್ಧಿಜೀವಿಗಳಿಗೆ, ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಮುದ್ರೆ. ಆದ್ರಿಂದಲೇ ಈ ಮುದ್ರೆಯನ್ನು ಸರಸ್ವತಿ ಮುದ್ರೆ ಅಂತ ಕೂಡ ಹೇಳ್ತಾರೆ. ಇಲ್ಲೇನಾಗುತ್ತೆ ಅಂತಂದ್ರೆ, ಹೆಬ್ಬೆರಳಿನ ತುದಿಯಲ್ಲಿ ಮಸ್ತಿಷ್ಕದ ಮಜ್ಜೆ, ಪಿಟ್ಯೂಟರಿ, ಪೀನಿಯಲ್ ಗ್ರಂಥಿಗಳ ಕೇಂದ್ರ ಬಿಂದುಗಳು ಇರೋದ್ರಿಂದ ಜ್ಞಾನ ಮುದ್ರೆಯಲ್ಲಿ ಇವುಗಳ ಮೇಲೆ ಒತ್ತಡ ಬೀಳುತ್ತದೆ. ಅಕ್ಯುಪ್ರೆಷರ್ ಕೊಟ್ಟ ಹಾಗೆ ಆಗುತ್ತೆ. ಆದ್ರಿಂದಲೇ ಮಸ್ತಿಷ್ಕದ ಕಾರ್ಯಗಳಾದ ಚಿಂತನೆ, ಅಧ್ಯಯನಶೀಲತೆ, ಏಕಾಗ್ರತೆ, ಸ್ಮರಣ ಶಕ್ತಿ ಇವೆಲ್ಲ ಏನಂತಂದ್ರೆ ಹೆಚ್ಚುತ್ತವೆ. ಈ ಮುದ್ರೆ ಮಾಡೋದ್ರಿಂದ ಅಗ್ನಿ ಮತ್ತು ವಾಯು ತತ್ವಗಳು ಪರಸ್ಪರ ಸಂಯೋಜನೆ ಹೊಂದಿ ಮನಸ್ಸು ಸ್ಥಿರವಾಗುತ್ತದೆ, ವಿಚಾರಗಳು ಸಾತ್ವಿಕವಾಗುತ್ತವೆ. ಆದ್ರಿಂದಲೇ ಈ ಮುದ್ರೆಯನ್ನು ಜ್ಞಾನ ಮುದ್ರೆ ಅಂತ ಕರಿತೀವಿ. ಹೈಪರ್ ಆಕ್ಟಿವ್ ಮಕ್ಕಳಿಗಂತೂ ಈ ಮುದ್ರೆ ತುಂಬಾನೇ ಉಪಯುಕ್ತ. ಓದುವವರಿಗೆ ತುಂಬಾನೇ ಯೂಸ್ಫುಲ್ ಆಗಿರೋ ಯೋಗ ಮುದ್ರೆ, ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಿಸುವ ಯೋಗ ಮುದ್ರೆ ಯಾವ್ದು ಗೊತ್ತಾ? ಪೂಷಾನ ಮುದ್ರೆ. ಪೂಷಾನ ಅಂತ ಸೂರ್ಯನಿಗೆ ಕರೀತಾರೆ. ಆದ್ರಿಂದಲೇ ಇದು ಜೀವನ ಮತ್ತು ಪುಷ್ಟಿ ನೀಡುವ ಸೂರ್ಯನ ಮುದ್ರೆಯಾಗಿದೆ. ಪೂಷಾನ ಮುದ್ರೆ 2 ಕೈಗಳಲ್ಲಿ ಬೇರೆ ಬೇರೆ ಮುದ್ರೆಯಾಗಿದೆ. ಬಲಗೈಯಲ್ಲಿ ವ್ಯಾನ ಮುದ್ರೆ ಮಾಡಬೇಕು, ಅಂದ್ರೆ ಹೆಬ್ಬೆರಳ ತುದಿಗೆ ತೋರ್ಬೆರಳು ಮತ್ತು ಮಧ್ಯದ ಬೆರಳು ಜೋಡಿಸ್ಬೇಕು, ಇತರ ಬೆರಳುಗಳನ್ನ ನೇರವಾಗಿ ಇಡಬೇಕು. ಎಡಗೈಯಲ್ಲಿ ಅಪಾನ ಮುದ್ರೆ ಮಾಡಬೇಕು, ಅಂದ್ರೆ ಹೆಬ್ಬೆರಳ ತುದಿಗೆ ಮಧ್ಯದ ಬೆರಳಿನ ತುದಿ ಮತ್ತು ಉಂಗುರು ಬೆರಳು ತುದಿಯನ್ನ ಜೋಡಿಸ್ಬೇಕು. ಇದೇನಾಗುತ್ತೆ? ಪುಷಾನ ಮುದ್ರೆ ಆಗುತ್ತೆ. ಈ ಮುದ್ರೆ ಮಾಡೋದ್ರಿಂದ 3 ವಾಯುಗಳು ಅಂದ್ರೆ ಪ್ರಾಣವಾಯು, ವ್ಯಾನವಾಯು ಮತ್ತು ಅಪಾನವಾಯು ಇವೇನಂತಂದ್ರೆ ಸರಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಈ ಮುದ್ರೆಯು ಮಿದುಳು ಸರಿಯಾಗಿ ಕೆಲಸ ಮಾಡಲು ಸಹಕರಿಸುತ್ತದೆ. ಪುಷಾನ ಮುದ್ರೆ ನಮ್ಮ ದೇಹವನ್ನು ಡಿಟಾಕ್ಸಿಫೈ ಮಾಡುತ್ತದೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.